ಅಂದ್ರೆ ಎಲ್ಲರಿಗೂ ಹೇಳೋದಂದ್ರೆ 100 ಕೋಟಿ ನಾಯಿ ಇದೆ ಅವ್ರ ಹೌದು. 50 ಲಕ್ಷ ಗೆಲ್ಲಕ್ಕೋಸ್ಕರ ಬಿಗ್ ಬಾಸ್ಗೆ ಯಾಕೆ ಬಂದಿದ್ದಾರೆ? ಇಲ್ಲ, ನಾನು ಡೇ ಒನ್ನೇ ನನಗೆ ಎರಡು ಮೂರು ದಿವಸ ಇದ್ದಂಗೆ ಇವ್ರ ಕಂಪ್ನಿಯಿಂದ ಫೋನ್ ಬಂತು, ನಿಮ್ದು ಅಕೌಂಟ್ ನಂಬರ್ದು ಇದು ಅಮೌಂಟ್ ಈಗ ಮಾಡ್ತಾ ಇದೀವಿ ಅಂತ. ನಾನೇನು ಅಮೌಂಟ್ ಕೇಳಿದ್ನ ಸರ್ ನಿಮಗೆ ಅಂದೆ. ಆದರೆ ಹೈಯೆಸ್ಟ್ ಪೇಮೆಂಟು ನನಗೆ ಮಾತಾಡಿದ್ದು. ಆದರೆ ಬೇರೆಯವ್ರದ್ದೆಲ್ಲ ಹೇಳಿದ್ರು, ಅದು ಯಾರ್ದು ಕರೆಕ್ಟ್ ಸುಳ್ಳು ಗೊತ್ತಿಲ್ಲ. ಆದರೆ ಹ್ಯಾಕ್ಟರ್ಸ್ಗಳಿಗಿಂತ ಹೈಯೆಸ್ಟ್ ಪೇಮೆಂಟ್. ಯಾಕಂದ್ರೆ ನಾನು ಒಂದು ದಿವಸಕ್ಕೆ ಎಷ್ಟು ದುಡಿತೀನಿ ಸರ್, ಒಂದು ಫಂಕ್ಷನ್ಗೆ ಹೋದ್ರೆ ಇಷ್ಟು ದುಡಿತೀನಿ ಸರ್ ಅಂದೆ. ಅದರಿಂದ ಪೇಮೆಂಟ್ ವಿಷಯಕ್ಕೆ ಒಂದು ವಾರ ಅವ್ರ ಕಾಲ್ ಬಂದಿರಲಿಲ್ಲ. ಆಮೇಲೆ ತಿರ್ಗಾ ಕನ್ವಿನ್ಸ್ ಮಾಡಕ್ಕೆ ನೋಡಿದ್ರು, ಅದು ಏನೇನೋ ಆಯಿತು. ಆದರೆ ಅವ್ರು ಹೇಳೋದು ಬೇರೆಯವ್ರಿಗೆ ಇಷ್ಟು ಇಲ್ಲ ಸರ್, ನಿಮಗೆ ಹೈಯೆಸ್ಟ್ ನಾವು ಇದು ಮಾಡಿರೋದು ಅಂತ ಒಂದು ದೊಡ್ಡ ಅಮೌಂಟು ನನಗೆ ಮಾತಾಡ್ತಾರೆ. ಆದರೆ ಇವತ್ತವರೆಗೂ ನಾನು 1 ರೂಪಾಯಿನೂ ಹಾಕ್ಸ್ಕೊಂಡಿಲ್ಲ, 1 ರೂಪಾಯಿನೂ ಇಸ್ಕೊಂಡಿಲ್ಲ. ಇವತ್ತವರೆಗೂ ಬಿಗ್ ಬಾಸ್ ಇಂದ 1 ರೂಪಾಯಿನೂ ಇವತ್ತಿಗೂ ಬಂದಿಲ್ಲ. ನಾನು ಕೇಳಿಲ್ಲ, ಕೇಳೋದು ಇಲ್ಲ. ಕೊಟ್ರೆ ಇಸ್ಕೊಳ್ತೀನಿ, ಕೊಡದೇ ಇದ್ರೆ ಸುಮ್ಮನೆ ಇರ್ತೀನಿ. ಡೇ ಒನ್ನೇ ಹಾಕಕ್ಕೆ ಹೋದ್ರು ನಂಗೆ 2-3 ದಿವಸ ಇದ್ದಂಗೆ, ನಿಮ್ಗೆ ಶಾಪಿಂಗ್ ಗಿಪಿಂಗ್ ಏನಕ್ಕೆ ಇಷ್ಟು ಬೇಕಾಗ್ತಾ ಇದ್ದೀರಾ ಅಂತಂದೆ. ನಿಮ್ಗೆ ಶಾಪಿಂಗ್ ಗಿಪಿಂಗ್ ಎಲ್ಲ ಆಗ್ಬಿಟ್ಟಿದೆ, ನಿಮ್ದೇನು ಬೇಡ ಸರ್ ಅಂತ ಅಂದೆ. ಅವತ್ತು ಕೇಳಲಿಲ್ಲ, ಬಂದ್ಮೇಲೂ ಕೇಳಿಲ್ಲ. ಆದರೆ ಇವರು ಕರಿ ಬಸಪ್ಪ ಅವರು ಅವತ್ತಿಂದ ಫೋನ್ ಹೊಡಿತಾ ಇದ್ರಂತೆ. ಕೇಳಿನೂ ಬಂದಿಲ್ಲ. ಅಂದ್ರೆ ಅವ್ರದ್ದೇನು ಕಾರಣ ಗೊತ್ತಿಲ್ಲ, ಅಂದ್ರೆ ಟ್ರಾನ್ಸಾಕ್ಷನ್ ಏನು ಅವ್ರದ್ದೇನು ಇದಿರುತ್ತೆ ಅಂತ. ಆದ್ರೆ ಅವ್ರಿಗೆ ನಾನು ಹೇಳಿದೆ, ನಾನು ಕೇಳೋದು ಇಲ್ಲ ಸರ್, ನಾನು ಹೊಡೆಯೋದು ಇಲ್ಲ ಸರ್, ಸುಮ್ಮನೆ ಇರ್ತೀನಿ ಸರ್ ಅಷ್ಟೇ ಅಂತ. ಇವತ್ತವರೆಗೂ ನಾನು ಫೋನು ಮಾಡಿಲ್ಲ, ಅವ್ರಿಗೆ ಟ್ರೈಯೂ ಮಾಡಿಲ್ಲ.